ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನಿವತ್ತು ನಾಳೆ ಗುರುವಾರ ಆಗಿರೋದ್ರಿಂದ ನೀವು ಯಾವ ರೀತಿ ಮನೆಯಲ್ಲೇ ಪೂಜೆ ಮಾಡ್ಬೋದು, ಅಷ್ಟೇ ಅಲ್ಲದೆ ನಿಮ್ಮ ಕಷ್ಟಕ್ಕೆ ಯಾವ ರೀತಿ ನೀವು ಅಪ್ಪಣೆಯನ್ನು ರಾಯರು ಕಡೆಯಿಂದ ಕೇಳ್ಬೋದು, ಹೌದು ಅಥವಾ ಇಲ್ಲ ಅನ್ನೋದನ್ನ ನಾನು ಆಲ್ರೆಡಿ ಹಳೆ ವ್ಲಾಗಲ್ಲಿ ತಿಳಿಸಿದ್ದೀನಿ. ಅದು ಯಾವ ರೀತಿ ಚೀಟಿ ಹಾಕಿ ನಾವು ಮಾಡ್ಬೋದು ಅಂತ. ಇವತ್ತು ನಾನು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ರಾಯರು ಮಠಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು, ನಾವೇನೋ ಒಂದು ಪ್ರಶ್ನೆನ ಕೇಳಬೇಕು ಅಥವಾ ಯಾವುದೋ ಒಂದು ಕೆಲಸನ ಅಂದ್ಕೊಂಡಿದ್ದೀವಿ, ಅದಾಗುತ್ತೋ ಆಗಲ್ವೋ ಅನ್ನೋ ನಾವು ಡೌಟಲ್ಲಿದ್ದೀವಿ, ಅದನ್ನ ಬೇರೆ ವಿಧಾನದಲ್ಲಿ ಯಾವ ರೀತಿ ನಾವು ತಿಳ್ಕೊಬೋದು ಸರಳವಾಗಿ ಮನೇಲಿ ಏನೋದನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಸೇವೆ ಅಂದರೆ ಅಕ್ಕಿ ಅಳೆಯುವ ಸೇವೆ ಅಂತ ಮಾಡ್ತಾರೆ. ಇದನ್ನು ನೀವು ಗುರುವಾರ ದಿವಸ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡಬೇಕು, ಇದರಿಂದ ಹೇಗೆ ಗೊತ್ತಾಗುತ್ತೆ ನಿಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ, ಯಾವ ರೀತಿ ಫಲ ನೀಡುತ್ತೆ ಇದು ಅನ್ನೋದನ್ನ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಪೂಜೆ ಮಾಡಿದ ತಕ್ಷಣ ಕೂಡ ನೀವು ಇದನ್ನ ಟೆಸ್ಟ್ನ ಮಾಡ್ಬೋದು, ನಿಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ. ಅಥವಾ ಒಂದು ದಿವಸ ರಾಯರ ಹತ್ರನೇ ಬಿಟ್ಬಿಟ್ಟು ಆ ನಂತರ ನೀವು ಟೆಸ್ಟ್ನ ಮಾಡ್ಬೋದು. ಮತ್ತು ಯಾವ ತಪ್ಪನ್ನ ಮಾಡಬಾರ್ದು ನೀವು ಈ ಸೇವೆ ಮಾಡಬೇಕಾದ್ರೆ ಮನೇಲಿ ಅನ್ನೋದನ್ನ ನಾನಿವತ್ತು ಈ ವ್ಲಾಗಲ್ಲಿ ಇಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ. ಈ ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕಾದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾನು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಸೇವೆನ ಮನೆಯಲ್ಲಾದರೂ ಮಾಡ್ಬೋದು ಅಥವಾ ದೇವಸ್ಥಾನಗಳೆಲ್ಲರೂ ಹೋಗಿ ನೀವು ಮಾಡಿಸ್ತೀನಿ ಅಂದರೆ ಮಾಡಿಸ್ಬೋದು, ತೊಂದರೆ ಇಲ್ಲ. ದೇವಸ್ಥಾನಕ್ಕೆ ವಾರನೂ ಕೂಡ ಎಲ್ಲರೂ ಹೋಗೋದಕ್ಕೆ ಸಾಧ್ಯನೂ ಇಲ್ಲ. ಮತ್ತು ಈಗಿರೋ ಮಠಗಳಲ್ಲಿ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿರೋಂಥ ಮಠದಲ್ಲಿ ಎಲ್ಲ ಮಠದಲ್ಲೂ ಕೂಡ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ರು ಹೇಳಿ ಟೈಮಿಂಗ್ಸ್ಗೆ ನಾವು ಹೋಗಬೇಕಾಗಿರುತ್ತೆ. ಅವರು ಎಲ್ಲ ವಾರಗಳಲ್ಲೂ ಮಾಡ್ತಾರೆ ಅನ್ನೋದು ಕನ್ಫರ್ಮು ಇರೋಲ್ಲ. ಅದಕ್ಕೋಸ್ಕರ ನೀವು ಮನೇಲೇ ಇದನ್ನೇ ಮಾಡ್ಕೋಬೋದು. ನಿಮ್ಮ ಫಲ ಆಗುತ್ತಾ ಇಲ್ವಾ ಅಂತ ನೀವು ಕೇಳ್ಕೊಳ್ಳೋದಕ್ಕೋಸ್ಕರ. ಅಂದರೆ ನಿಮ್ಮ ಎಫರ್ಟ್ ಆಗ್ತಾನೆ ನಿಮ್ಮ ಫಲ ಎಲ್ಲ ನಡೆದೋಗ್ಬಿಡುತ್ತೆ ಅಂತೆಲ್ಲ ರಾಯರು ಅಪ್ಪಣೆ ಕೊಟ್ಟಿದ್ದಾರಾ. ನಾನು ಈ ಕೆಲಸ ಒಂದು ಅಂದ್ಕೊಂಡಿದ್ದೀನಿ ತಂದೆ, ಇವಾಗ ಯಾವುದೋ ಒಂದು ಜಾಬ್ಗೆ ಅಪ್ಲೈ ಮಾಡಿರ್ತೀನಿ, 2 ಜಾಬ್ಗೆ 2 ನಿಮಗೆ ಓಕೆ ಆಗಿಬಿಟ್ಟಿರುತ್ತೆ. ಇಂಟರ್ವ್ಯೂಲಿ 2 ಆಗ್ಬಿಟ್ಟು ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಯಾವ ಜಾಬ್ಗೆ ಹೋಗಬೇಕು ನಾನು ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಆವಾಗ ರಾಯರು ಹತ್ರ ಈ ಜಾಬ್ಗೆ ಹೋಗ್ಬೋದಾ, ಆ ಜಾಬ್ಗೆ ಹೋಗ್ಬೋದಾ, ಅಥವಾ ನಾನು ಯಾವ ಜಾಬ್ಗೆ ಹೋಗಬಾರ್ದು ಅಂತ ನೀವು ಕ್ವಶನ್ ಕೇಳಿದಾಗ ರಾಯರು ಯಾವುದಕ್ಕೆ ಆನ್ಸರ್ನ ಕೊಡ್ತಾರೋ ಅದು ಹೌದು ಅಥವಾ ಇಲ್ಲ ಅನ್ನೋ ಆನ್ಸರ್ನ ಸೂಚಿಸ್ತಾರೆ. ಆವಾಗ ನೀವು ಆ ಜಾಬ್ನ ಸೆಲೆಕ್ಟ್ನ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಎಫರ್ಟ್ ನೀವು ಹಾಕಬೇಕು. ನಿಮ್ಮ ಎಫರ್ಟ್ ನೀವು ಹಾಕ್ತಲೇ ರಾಯರ ಮೇಲೆ ಭಾರ ಹಾಕ್ಬಿಟ್ಟು ಕೂತ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಫುಲ್ಲು ಎಫರ್ಟ್ ಹಾಕಿದ ನೀವು ಭಾರನ ಹಾಕಿ ಪ್ರತಿಫಲಗೋಸ್ಕರ ಅಂತ ನಾನು ಹೇಳ್ತೀನಿ. ಈ ಸೇವೆನ ಮಾಡಬೇಕಾದ್ರೆ ನಿಮಗೆ ಶುದ್ಧವಾಗಿರುವಂಥ ಅಕ್ಕಿ ಇರಬೇಕು. ಅದು ಅಕ್ಕಿ ಕಸ ಕಡ್ಡಿ ಅಥವಾ ನುಚ್ಚಕ್ಕಿ ಅಂತಾರಲ್ವಾ, ಸಣ್ಣಕ್ಕಿ, ಆ ಥರ ಯಾವುದೇ ರೀತಿ ಅಕ್ಕಿನ ತಗೋಬಾರ್ದು. ಮತ್ತು ಹುಳ ಬಂದಿರೋಂಥ ಅಕ್ಕಿ, ಅಶುದ್ಧವಾಗಿರುವಂಥದ್ದು, ಕೊಳಕಾಗಿರೋಂಥದ್ದು, ಆ ಥರದ್ದು ಯಾವುದೇ ಅಕ್ಕಿನ ನೀವು ಬಳಸೋ ಆಗಿಲ್ಲ. ತುಂಬ ಶುದ್ಧವಾಗಿರಬೇಕು, ಚೆನ್ನಾಗಿರುವಂಥ ಅಕ್ಕಿನ ನೀವು ತೆಗೆದುಕೊಳ್ಬೇಕು. ಒಂದು ತಟ್ಟೆ ಅಥವಾ ಬಟ್ಲನ್ನ ನೀವು ತೆಗೆದುಕೊಳ್ಬೇಕು. ಅದಕ್ಕೆ ರಾಯರು ವಿಗ್ರಹ, ಫೋಟೋ ಯಾವುದಾದ್ರೂ ನಡೆಯುತ್ತೆ. ಇನ್ನೊಬ್ರು ನಮಗೆ ಕಮೆಂಟ್ನ ಮಾಡಿದ್ರಿ, ನಮ್ಮ ಹತ್ರ ಫೋಟೋ ಇಲ್ಲ, ಏನು ಮಾಡೋದು ಅಕ್ಕ ಅಂತ. ಫೋಟೋ ಇಲ್ಲ ಅಂದರೆ ಏನು ಮಾಡೋದಕ್ಕೆ, ಇವಾಗ ಹಾಸ್ಟೆಲ್ ಇರ್ತೀರಾ, ಪಿ ಜಿಲಿ ಇರ್ತೀರಾ, ಅಥವಾ ಎಲ್ಲರೂ ದೂರಗಳಲ್ಲಿ ಇರ್ತೀರಾ, ಬಟ್ ರಾಯರನ್ನ ಇಟ್ಟು ನೀವು ಪೂಜೆನ ಮಾಡೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಅಂಥವ್ರು ಏನು ಮಾಡಿ, ಫೋನಲ್ಲೇ ರಾಯರು ಫೋಟೋನ ತೆಗೆದುಕೊಂಡು ನೀವು ಪೂಜೆನ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಅದೇ ರೀತಿ ರಾಯರು ಫೋಟೋ ವಿಗ್ರಹನ ಇಟ್ಕೊಳ್ಳಿ. ಆಮೇಲೆ ಇದನ್ನ ಅಕ್ಕಿನ ಅಳೆಯೋದಕ್ಕೆ ಅಂದ್ಬಿಟ್ಟು ಒಂದು ಲೋಟನೋ ಸೇರೋ ಏನಾದರೂ ನೀವು ಅಳತೆ ಮಾಡೋದಕ್ಕೆ ಇಟ್ಕೋಬೇಕು. ಮತ್ತು ಇದೆಲ್ಲನೂ ಕೂಡ ನೀವು ಒಂದ್ಸರಿ ಶುದ್ಧಿನ ಮಾಡ್ಕೋಬೇಕು. ರಾಯರು ಮುಂದೆ ನೀವು ಈ ಸೇವೆ ಮಾಡಬೇಕಾದ್ರೆ ಲೋಟ ಆಗಿರ್ಬೋದು, ತಟ್ಟೆ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಎಲ್ಲನೂ ಕೂಡ ನೀವು ಶುದ್ಧನ ಮಾಡ್ಕೋಬೇಕು. ತೊಳೆಯೋದಷ್ಟೇ ಅಲ್ಲದೆ ಗಂಜುಳನ ತರಿಸಿಟ್ಕೊಂಡು ಅಕ್ಕಿಗೆ ಎಲ್ಲದಕ್ಕೂ ಪ್ರೋಕ್ಷಣೆನ ಮಾಡಿರಬೇಕು ಮೊದಲಿಗೆ. ಮತ್ತು ಯಾವುದೇ ಕಾರಣಕ್ಕೂ ಇದನ್ನ ಮಡಿ ಇಲ್ದೇ ಮೈಲ್ಗೆಯಿಂದ ಅಥವಾ ಮುಟ್ಟಾದಾಗ 5 ದಿವಸ ಕಂಪ್ಲೀಟ್ ಆಗದೇ ಮಾಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗಲೇ ಮಾಡಿ, ಶುದ್ಧತೆಯಿಂದ ಮಾಡಿ ಅಂತ ಹೇಳ್ಬೋದು. ಮತ್ತು ಇದು ಅಕ್ಕಿ ಅಳಿಬೇಕಾದ್ರೆ ಅರ್ಧಂಬರ್ಧ ಅಕ್ಕಿನ ತುಂಬಿಸೋದು. ಇವಾಗ ಒಂದು ಲೋಟ ಅಂತಂದರೆ ಒಂದು ಲೋಟ ಪೂರ್ತಿ ಹಾಕಬೇಕು, ನೀವು ಲೋಟದ ಪೂರ್ತಿ ಹಾಕಬೇಕು. ನೀವು ಅರ್ಧಂಬರ್ಧ ತುಂಬಿಸಿ ಹಾಕೋದು, ಒಂದು 3/4 ಭಾಗ ಅಷ್ಟು ಅಳ್ದೆ ಹಾಕೋದು. ಮತ್ತು ಈ ಅಕ್ಕಿನ ಅಳ್ದು ಈ ಸೇವೆನ ಮಾಡಬೇಕಾದ್ರೆ ನೀವು ಮಾತಾಡೋದು, ಕೋಪ ಮಾಡ್ಕೊಂಡು ಹಾಕೋದು, ಆ ಥರ ಎಲ್ಲ ನೀವು ಮಾಡೋದಕ್ಕೆ ಹೋಗ್ಬಾರ್ದು. ಮೌನವಾಗಿರಬೇಕು. ನೀವು ಮನಸ್ಸಲ್ಲೇ ಅಥವಾ ನಿಧಾನಕ್ಕೆ ರಾಯರು ಮಂತ್ರನ ಜಪಿಸ್ತಾ ಬರಬೇಕು. ಆವಾಗಲೇ ಹೇಳ್ದಂಗೆ ಈ ಪೂಜೆ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆಗೋವರೆಗೂ ನೀವು ಯಾರ ಜೊತೆ ಮಾತಾಡೋದಾಗಿರ್ಬೋದು, ಕೂಗಾಡೋದಾಗಿರ್ಬೋದು, ತುಂಬ ಡಿಸ್ಟರ್ಬೆನ್ಸಿಂದ ಈ ಪೂಜೆನ ಮಾಡೋದಕ್ಕೆ ಹೋಗ್ಬೇಡಿ. ಮನೇಲಿ ತುಂಬ ಪ್ರಶಾಂತವಾದ ವಾತಾವರಣ ಇದ್ದಾಗ, ನಿಮ್ಮ ಮನಸ್ಸು ನಿರಾಳವಾಗಿದ್ದಾಗ ಮಾತ್ರ ನೀವು ರಾಯರು ಮುಂದೆ ಇದನ್ನ ಮಾಡ್ಬೋದು. ಮತ್ತು ನೀವು ಹಳದಿ ಹಾಕಬೇಕಾದ್ರೆ ಕನ್ಫ್ಯೂಷನ್ ಆಗ್ಬಿಡೋದು, ಅಯ್ಯೋ ಎಷ್ಟಾಯಿತು, ಎಷ್ಟು ಸರಿ ನಾನು ಹಳ್ದೆ ಅಂತ ತಲೆ ಕೆಡಿಸ್ಕೊಬಿಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನಿಧಾನಕ್ಕೆ ರಾಯರು ಮಂತ್ರನ ಹೇಳ್ಕೊಳ್ತಾ ನೀವು ಈ ಸೇವೆನ ಮಾಡ್ಬೋದು. ಮೊದಲಿಗೆ ನಾವು ಈ ಸೇವೆನ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ. ಮೊದಲಿಗೆ ನೀವು ರಾಯರಿಗೆ ಅಲಂಕಾರನ ಮಾಡಿ, ದೀಪನ ಹಚ್ಬಿಟ್ಟು ಪೂಜೆನ ಮಾಡಿ ಕಂಪ್ಲೀಟ್ನ ಮಾಡಿಬಿಡಿ. ಆ ನಂತರ ಇದನ್ನ ಮಾಡ್ಬೋದು. ಅಂದರೆ ಆರತಿ ಮಾಡಬಾರ್ದು. ಕೊನೆಯಲ್ಲಿ ನೀವು ಆರತಿನ ಮಾಡ್ತೀರಲ್ವ, ಮಹಾಮಂಗಳಾರತಿನ, ಅದನ್ನು ಮಾಡಿರಬಾರ್ದು. ದೀಪ ಎಲ್ಲ ಹಚ್ಬಿಟ್ಬಿಟ್ಟು ನೀವು ಮನೆ ದೇವರಿಗೆ, ಗಣೇಶನಿಗೆ, ರಾಯರಿಗೆಲ್ಲ ನೀವು ಪೂಜೆನ ಸಲ್ಲಿಸಿದಾದ್ಮೇಲೆ ಒಂದು ಶುದ್ಧವಾಗಿರುವಂಥ ತಟ್ಟೆನ ರಾಯರು ಮುಂದೆ ಮೊದಲಿಗೆ ಇಡಿ. ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಆ ನಂತರ ಇದಕ್ಕೆ ನೀವು ಅಕ್ಕಿನ ಅಳೆದು ಹಾಕಬೇಕು. ಆವಾಗಲೇ ಹೇಳ್ದಂಗೆ ಇದಕ್ಕೆ ಲೋಟ ಆದರೂ ತೊಗೋಬೋದು, ಅಥವಾ ಯಾವ್ದಾದ್ರು ನೀವು ಅಳತೆ ಮಾಡೋಂಥ ಪಾತ್ರೆ ತೊಗೊಂಡ್ರು ಪರವಾಗಿಲ್ಲ, ಅಥವಾ ಸೇರ್ ಅಂತಾರಲ್ಲ ಅದನ್ನು ತಗೊಂಡ್ರು ಪರವಾಗಿಲ್ಲ, ಯಾವುದಾದ್ರೂ ನಡೆಯುತ್ತೆ. ತುಂಬ ಲೋಟ ತುಂಬ ನೀವು ಅಕ್ಕಿನ ತುಂಬಿಸಿ ನೀವು ಅಳಿಬೇಕು. ಇದನ್ನು 5 ಸಾರಿ ಆದರೂ ಅಳೆದು ಹಾಕ್ಬೋದು. ಅಂದರೆ 5 ಲೋಟ 5 ಸಾರಿ ಅಳೆದು ಹಾಕ್ಬೋದು, ಅಥವಾ 11 ಸಾರಿ, 7 ಸಾರಿ, ಅಥವಾ 21 ಸಾರಿ ಆಗುತ್ತೆ. ಅಂದರೆ 108 ಸಾರಿ ಬೇಕಾದರೂ ನೀವು ಅಳೆದು ತಟ್ಟೆಗೆ ಹಾಕಿ, ಅದನ್ನ ಗೋಪುರದ ಥರ ನೀವು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಅದಕ್ಕೊಂಚೂರು ಅರ್ಶಿನ ಕುಂಕುಮ ಗಂಧ ಅದನ್ನೆಲ್ಲ ಸ್ಪರ್ಶಿಸ್ಬಿಟ್ಟು ನೀವು ರಾಯರಲ್ಲಿ ಪ್ರಾರ್ಥನೆನ ಮಾಡ್ಕೋಬೇಕು. ನಿಮ್ಮ ಮನಸ್ಸಲ್ಲಿ ಏನೇನು ಗೊಂದಲ ಇರುತ್ತಲ್ಲ, ನೀವು ಅಕ್ಕಿ ಅಳೆಯುವಾಗ ರಾಯರು ಮಂತ್ರನ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಯಾವ ಗೊಂದಲಕ್ಕೋಸ್ಕರ
ಯಾರಿಗೋಸ್ಕರ ನೀವು ಈ ಸೇವೆನ ಮಾಡ್ತಾ ಇದ್ದೀರಾ ಅಂತ ನೀವು ಮನಸ್ಸಲ್ಲೇ ಹೇಳ್ಕೊತಾ ಇರಬೇಕು. ನೀವು ಅಕ್ಕಿನ ಅಳ್ದಾಕಬೇಕಾದ್ರೆ ಎಲ್ಲ ಅಳ್ದು ಹಾಕಿದ ಮೇಲೆ ನೀವು ನೆಕ್ಸ್ಟು ಮಹಾಮಂಗಳಾರತಿನ ರಾಯರಿಗೆ ಮಾಡಬೇಕು. ಅಕ್ಕಿ ಸೇರಿಸಿ ಮಹಾಮಂಗಳಾರತಿನ ರಾಯರಿಗೆ ಮಾಡಿದಾದಮೇಲೆ ನೀವು ನಿಮ್ಮ ಮನಸ್ಸಲ್ಲಿ ಕೇಳ್ಕೋಬೇಕು, ನನಗೊಂದು ಈ ಥರ ಇದೆಯಪ್ಪ, ಈ ಕೆಲಸನ ಮಾಡ್ಬೋದಾ ಮಾಡಬಾರ್ದಾ, ನೀವು ಅಪ್ಪಣೆ ಕೊಟ್ಟರೆ ನಾನು ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ, ಇಲ್ಲ ಅಂದರೆ ನಾನು ಇಲ್ಲಿಗೆ ಕೈ ಬಿಡ್ತೀನಿ, ಅಥವಾ ನನ್ನ ಜೀವನದಲ್ಲಿ ಏನು ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅನ್ನೋದು ನಿಮಗೂ ಗೊತ್ತು ತಂದೆ. ಅದು ಒಳ್ಳೇದಾಗಿದ್ದರೆ ನನಗೆ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲಿಗೆ ಇದನ್ನ ನಿಲ್ಲಿಸ್ಬೋದು ತಂದೆ. ಇಲ್ಲ ಯಾವುದೇ ರೀತಿ ಅಡೆತಡೆ ಇಲ್ಲದೇ ನೀವು ಈ ಕೆಲಸನ ಸುರಕ್ಷಿತವಾಗಿ ನಡ್ಸ್ಕೋತೀರಾ ಅಂತ ನಾನು ನಂಬಿದ್ದೀನಿ ತಂದೆ ಅಂತ ನೀವು ರಾಯರಲ್ಲಿ ಶರಣಾಗ್ಬಿಟ್ಟು ರಾಯರಿಗೆ ಇದನ್ನ ಬಿಟ್ಬಿಡ್ಬೋದು. ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ನೀವು ರಾಯರು ಅಷ್ಟೋತ್ತರನ ಅಥವಾ ರಾಯರು ಗಾಯತ್ರಿ ಮಂತ್ರನ ನೀವು ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ನೀವು ಜಪಿಸ್ಬಿಟ್ಟು ರಾಯರಿಗೆ ನಮಸ್ಕಾರನ ಹಾಕ್ಬಿಟ್ಟು ನೀವು ಅಕ್ಕಿನ ಅವತ್ತೊಂದು ದಿವಸ ಅಲ್ಲೇನೆ ನೀವು ಬಿಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ನೀವು ಮಾರನೇ ದಿವಸ ಬೇಕಾದರೆ ನೀವು ಅದನ್ನ ಅಳ್ತಿನ ಮಾಡಿ ನೋಡ್ಬೋದು ನಿಮಗೆ ಫಲ ಸಿಕ್ಕಿದೆಯಾ ಇಲ್ವಾ ಅಂತ. ಇಲ್ಲ ಅಂದರೆ ನೀವೇನಾದ್ರು ಬೆಳಗ್ಗೆ ಇದನ್ನ ಮಾಡ್ತೀವಿ ಅಂದರೆ ಗುರುವಾರ ಸಂಜೆ ನೀವು ದೀಪನ ಅಂಟಿಸ್ಬಿಟ್ಟು ಇದನ್ನ ನೀವು ಅಳ್ತೆನೆ ಮಾಡ್ಬೋದು. ಇಲ್ಲ ಅಂದರೆ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ದೀಪ ಆರೋದಕ್ಕಿಂತ ಮುಂಚೆ ನೀವು ಇದನ್ನ ಅಳ್ತೆನ ಮಾಡೋ ಕೆಲಸನ ಮಾಡ್ಬೋದು. ನಿಮ್ಗೆ ಯಾವಾಗ ಆಗುತ್ತೋ ನೀವು ಆವಾಗ ಮಾಡ್ಕೋಬೋದು. ನಿಮ್ಗೆ ಆ ತಕ್ಷಣಕ್ಕೆ ಫಲ ಸಿಗಬೇಕು ಅಂದರೂ ಕೂಡ ನೀವು ಸಾಧ್ಯ ಆಗುತ್ತೆ. ಇಲ್ಲ ನಾನು ಅವತ್ತೊಂದು ದಿವಸ ರಾಯರ ಮುಂದೆ ಪೂರ್ತಿ ಅಕ್ಕಿನ ಬಿಟ್ಬಿಡ್ತೀನಿ, ಮಾಡೋ ದಿವಸನೇ ಕೇಳ್ಕೊತೀನಿ, ಅಥವಾ ಬೆಳಗ್ಗೆ ಪೂಜೆ ಮಾಡಿ ಸಂಜೆ ಮಾಡ್ತೀನಿ ಅಂದರೂ ನಡೆಯುತ್ತೆ. ಅಂದರೆ ರಾಯರ ಮುಂದೆ ಅಕ್ಕಿನ ಬಿಟ್ಬಿಟ್ಟು ಆ ನಂತರ ಅಳತೆ ಮಾಡೋದ್ರಿಂದ ಮನೆಗೆ ನಿಮಗೆ ಫಲ ಸಿಗೋದಲ್ದೇ ಮನೆಗೆ ಧನಧಾನ್ಯ ಎಲ್ಲ ವೃದ್ಧಿ ಆಗುತ್ತೆ, ಧನಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಅದರಿಂದಾಗಿ ಇದನ್ನ ನೀವು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಈ ಅಕ್ಕಿದು ಪೂಜೆ ಎಲ್ಲ ಮಾಡಿದಾದ್ಮೇಲೆ ಹೇಗೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಫಲ ಸಿಕ್ಕಿದೆಯಾ ಇಲ್ವಾ ಅನ್ನೋದು ಎಲ್ರಿಗೂ ಬಂದಿರೋಂಥ ಪ್ರಶ್ನೆ ಅಲ್ವಾ. ಅದಕ್ಕೆ ನಾವೇನು ಮಾಡಬೇಕು, ಮೊದಲಿಗೆ ನೀವು ಅಕ್ಕಿನ ನೋಡಬೇಕು. ನೀವು ಯಾವ ರೀತಿ ಗೋಪುರದಲ್ಲಿ ಹಾಕಿ ಅಂತ ಅನ್ನಲ್ಲ ಅದೇ ರೀತಿ ಅಕ್ಕಿನ ಹಾಕಿರ್ತೀರಾ, ನೀವು ಹಾಕಿದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಣಿಸಿದ್ರೆ ನೀವು ಕಣ್ಣಲ್ಲೇ ಬೇಕಾದ್ರೆ ಅಳತೆನ ಮಾಡ್ಬೋದು. ಅಕ್ಕಿನ ತೆಗ್ದು ಪರೀಕ್ಷೆ ಮಾಡಬೇಕು ಅಂತ ಅನ್ಕೋತಿರಲ್ಲ, ಅವಾಗ ಅದನ್ನ ನೀವು ತಗೊಂಡಿರೋಂಥ ಲೋಡ್ತಲೆ ಅಳತೆ ಮಾಡಿರೋ ಲೋಡ್ತಲೇ ಮತ್ತೆ ಅಳತಿನ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕೋಬೋದು. ಆವಾಗ ನೀವು ಅಳತೆ ಮಾಡಿರೋವಂಥ ಲೋಟಕ್ಕಿಂತ ಜಾಸ್ತಿ ಬಂದರೆ ಆವಾಗ ನಿಮಗೆ ಈ ಕೆಲಸ ಆಗುತ್ತೆ, ಅಂದರೆ ನೀವು ಅಂದ್ಕೊಂಡಿರೋ ಕೆಲಸ ಮಾಡ್ಬೋದು. ಇಲ್ಲ ನೀವು ಅಂದ್ಕೊಂಡಿರೋ ಕೆಲಸ ಮಾಡಬಾರ್ದು ಅಂತ ನೀವು ರಾಯರು ಕಡೆಯಿಂದ ಅಪ್ಪಣೆ ಸಿಗುತ್ತಾ ಇಲ್ವಾ ಅನ್ನೋದನ್ನ ನೀವು ಟೆಸ್ಟ್ನ ಮಾಡ್ಬೋದು. ಮತ್ತು ಇದು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದೇ ಒಂದು ನೆಮ್ಮದಿ ಸಿಕ್ಬಿಡುತ್ತೆ. ಇಲ್ಲ ಏನೋ ಒಂದು ಒಳ್ಳೆಯದಾಗುತ್ತೆ, ಒಂದು ದೃಢ ಸಂಕಲ್ಪ ನನಗೆ ಬರ್ತಾ ಇದೆ ಒಳಗಡೆಯಿಂದ, ಅದು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಒಂದು ದೃಢವಾಗಿರುವಂಥ ನಂಬಿಕೆನ, ದೃಢವಾಗಿರುವಂಥ ನೆಮ್ಮದಿನ ರಾಯರು ಕೊಡುವಂಥದ್ದು. ಪೂಜೆ ಮಾಡಿದ್ಮೇಲೆ ನಿಮಗೆ ಅವತ್ತೊಂದು ರಾತ್ರಿ ಆದರೂ ಬೀಳ್ಬೋದು, ಅಥವಾ ಮಾರನೇ ದಿವಸಕ್ಕಾದರೂ ನಿಮಗೆ ಕನಸು ಬೀಳುವಂಥದ್ದು, ರಾಯರು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಹಳದಿ ವಸ್ತುಗಳು ಕಾಣಿಸೋವಂಥದ್ದು, ಅಥವಾ ರಾಯರಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳು ನಿಮಗೆ ಕನಸಲ್ಲಿ ಕಾಣಿಸೋದು, ಅಥವಾ ರಾಯರು ಮಠದಲ್ಲಿ ದೇವಸ್ಥಾನದ ಪ್ರಸಾದ ನಿಮ್ಮ ಕಣ್ಮುಂದೆ ಬಂದಿರೋ ರೀತಿ, ಆ ಥರ ಸುಮಾರು ಕನಸಲ್ಲಿ ಯಾವುದಾದ್ರೂ ಒಂದು ಕನಸು ನಿಮಗೆ ಕಾಣಿಸ್ತಾ ಇದೆ ಅಂತಂದರೆ ಈ ಕೆಲಸ ನಿಮಗೆ ಆಗುತ್ತೆ ಅಂತಲೂ ಕೂಡ ಅದು ತೋರಿಸುವಂಥದ್ದು. ನೀವು ಇದನ್ನ ಮಾಡ್ಬೇಕಾದ್ರೆ ತುಂಬ ನಂಬಿಕೆನ ಇಟ್ಕೊಂಡು ಮಾಡಬೇಕು. ಯಾವುದೇ ರೀತಿ ಅನುಮಾನ ಪಟ್ಕೊಂಡು ಇದೆಲ್ಲ ಸಾಧ್ಯನಾ ಆಗುತ್ತಾ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಅಥವಾ ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ಮಾಡೋವಂಥದ್ದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವು ತುಂಬ ಗೊಂದಲದಲ್ಲಿದ್ದರೆ, ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೆ ನೀವು ರಾಯರು ಕಡೆಯಿಂದ ನೀವು ಮಾಡುವಂಥ ಕೆಲಸಕ್ಕೆ ಅಪ್ಪಣೆ ಇದೆಯೇ ಇಲ್ವಾ ಅನ್ನೋದನ್ನ ನೀವು ತಿಳ್ಕೊಬಹುದು. ಪೂಜೆ ಮಾಡಾದ್ಮೇಲೆ ನೀವು ಮಾಡಬೇಕಾಗಿರುವಂಥ ಕೆಲಸಕ್ಕೆ ಅಡೆತಡೆ ಬಂದಿರುತ್ತಲ್ಲ, ಅದೆಲ್ಲ ತಾನಾಗೆ ನಿವಾರಣೆ ಆಗಿ ಕೆಲಸ ಆಗುವಂಥ ಒಂದು ಅನುಭವ, ಅಂದರೆ ಒಂದು ದಾರಿ ನಿಮಗೆ ಕಾಣಿಸುವಂಥದ್ದು. ಇದಿಷ್ಟು ರೀತಿಯಾಗಿ ನೀವು ಪರೀಕ್ಷೆ ಮಾಡ್ಬೋದು. ಅಷ್ಟೇ ಅಲ್ಲದೆ ಇದಿಷ್ಟು ವೇಲ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫಲ ಸಿಗ್ತಾ ಇದೆಯಾ ಇಲ್ವಾ ಅಂತ ಅನ್ನೋದು. ಆವಾಗಲೇ ಹೇಳ್ದಂಗೆ ಈ ಅಕ್ಕಿ ಅಳೆಯುವ ಸೇವೆ ಮಾಡಬೇಕಾದ್ರೆ ಯಾವ ತಪ್ಪನ್ನ ಮಾಡಬಾರ್ದಂದ್ರೆ ಯಾವುದೇ ಕಾರಣಕ್ಕೂ ಪರಿಶುದ್ಧ ಇಲ್ಲದೆ ಇರೋಂಥ ಅಕ್ಕಿನ ತೆಗೆದುಕೊಳ್ಬಾರ್ದು. ಮತ್ತು ಅಳಿಬೇಕಾದ್ರೆ ಅಳತೆಲಿ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಾರ್ದು. ಅಯ್ಯೋ 3 ಇರ್ಬೋದು 4 ಇರ್ಬೋದು ಅಂತ ಕನ್ಫ್ಯೂಷನ್ ಅಳೆಯಕ್ಕೆ ಹೋಗ್ಬಿಡಿ. ಆ ಥರ ಕನ್ಫ್ಯೂಷನ್ ಆದರೆ ಮತ್ತೆ ಎತ್ಕೊಂಡು ಮತ್ತೆ ಹೊಸದಾಗಿ ನೀವು ಪ್ರಾರಂಭನ ಮಾಡ್ಬೋದು. ಮತ್ತು ಯಾರೊಂದಿಗೂ ಮಾತಾಡಬಾರ್ದು. ನಿಮ್ಮ ಮನಸ್ಸು ಶಾಂತಿ ಇಲ್ಲದೆ ಇದ್ದಾಗ ಈ ಕೆಲಸ ಮಾಡಬೇಡಿ. ಮತ್ತು ಯಾರೊಂದಿಗೂ ಕೂಗಾಡೋದು, ರೇಗಾಡೋದು, ಕೋಪ ಮಾಡ್ಕೊಂಡು ಅಳತೆ ಮಾಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಈ ಪೂಜೆ ಎಲ್ಲ ಆದಮೇಲೆ ಅಕ್ಕಿನ ದಯವಿಟ್ಟು ದುರ್ಬಳಕೆನ ಮಾಡಬಾರ್ದು. ಅಥವಾ ಸರಿಯಾಗಿರೋದಲ್ಲೇ ಚೆಲ್ಲೋಗ್ಬಿಡೋದು, ಇಲ್ಲ ಮಕ್ಕಳಿದ್ರೆ ಮಕ್ಳು ಕೈಗೆ ಸಿಗೋ ಥರ ಇಡೋದು, ಅದು ಕಾಲಕ್ಕೆ ಸೋಸೋದು, ನೆಲಕ್ಕೆ ಬಿಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಇದನ್ನ ನಿಮಗೆ ಆಗುತ್ತೆ ಅಂದರೆ ಅದು ಅಕ್ಕಿನ ನೀವು ಒಂದು ಹಬ್ಬಕ್ಕೆ ಇಟ್ಕೊಂಡು ನೀವು ಅದನ್ನ ಅನ್ನನ ಮಾಡಿಕೊಂಡು ಪ್ರಸಾದದ ರೂಪದಲ್ಲಿ ನೀವು ತಗೋಬೋದು, ಅದನ್ನ ಊಟನ ಮಾಡ್ಬೋದು ಮನೆಯವರೆಲ್ಲ. ಮತ್ತು ಆ ಅಕ್ಕಿನ ನೀವು ಸ್ವಲ್ಪ ಅಡುಗೆಗೆ ಯೂಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀವು ಯಾರಿಗಾರು ದಾನನ ಮಾಡಿ, ಅದರಿಂದ ತುಂಬ ಅಂದರೆ ತುಂಬಾ ಫಲ ನಿಮಗೆ ದೊರೆಯುವಂಥದ್ದು. ಮತ್ತು ನೀವು ಈ ಪೂಜೆನ ಮಾಡೋದಕ್ಕಿಂತ ಮುಂಚೆನೇ ನೀವು ನಿರ್ಧಾರನ ಮಾಡಬೇಕು, ನಾನು ಎಷ್ಟು ಬಾರಿ ಅಕ್ಕಿನ ಅಳ್ದಾಕಬೇಕು, 5 ಬಾರಿನ 11 ಬಾರಿನ, ಆ ಥರ ನೀವು ಫಸ್ಟ್ನೇ ಡಿಸೈಡ್ನ ಮಾಡ್ಕೊಳ್ಳಿ. ಆ ನಂತರ ನೀವು ಯಾವಾಗ ಇದನ್ನ ಪರೀಕ್ಷೆ ಮಾಡ್ಬೋದು ಅನ್ನೋದನ್ನ ನೀವು ಡಿಸೈಡ್ನ ಮಾಡಿಕೊಂಡು ಫಸ್ಟೇನೆ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿ. ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲ ಅಕ್ಕಿ ಅಳಿಬೇಕಾದ್ರೆ ಎಷ್ಟು ಸರಿ ಮಾಡಾಕೋದು ಅಥವಾ ಯಾವಾಗನೂ ಪರೀಕ್ಷೆ ಮಾಡೋದು ಅನ್ನೋ ಕನ್ಫ್ಯೂಷನ್ ನೀವು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಿಷ್ಟು ಸೇವೆನ, ಅಂದರೆ ಇದಿಷ್ಟು ರೀತಿಲಿ ನೀವು ಅಕ್ಕಿ ಅಳಿಯುವ ಸೇವೆನ ಮಾಡಿ ನೀವು ಪರೀಕ್ಷೆನ ಮಾಡಿ ನೋಡಿ. ನಿಮ್ಮ ಗೊಂದಲಕ್ಕೆ ರಾಯರು ಅಪ್ಪಣೆ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಬ್ಲಾಗು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಥವಾ ಯೂಸ್ಫುಲ್ ಆಗ್ತಿದೆ ಅನ್ನೋರಾದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ನ ಮಾಡಿ. ಮತ್ತು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.